ಗುರು ಶುಕ್ರ ಗ್ರಹಗಳ ಪ್ರವೇಶದಿಂದ ಮಿಥುನ ರಾಶಿಯವರಿಗೆ ಒಂದು ರೀತಿಯಾದಂತಹ ನಷ್ಟದ ವಾತಾವರಣ. ನಾನು ಹೇಳುವಂಥದ್ದು ಮೇ ತಿಂಗಳಲ್ಲಿ ಆದಷ್ಟು ಸಹ ಯಾವುದು ಇನ್ವೆಸ್ಟ್ ಮಾಡುವಂಥದ್ದು ಉತ್ತಮವಾದಂಥ ಬೆಳವಣಿಗೆ ಅಲ್ಲ. ಈಗ ಹಾಕಿದ್ದೀನಿ ಈಗಲೇ ನಮಗೆ ದುಡ್ಡು ಬರಬೇಕು ಅಂತಂದರೆ ಖಂಡಿತವಾಗಿ ಆ ವಾತಾವರಣಗಳು ನಿಮಗೆ ಮೇ ತಿಂಗಳಲ್ಲಿ ಸಿಗೋದಿಲ್ಲ. ಅದು ಜೂನ್ ತಿಂಗಳಲ್ಲಿ ಮಾತ್ರ ಬಹಳ ಅನುಕೂಲಕ್ಕೆ ಹಣಕಾಸಿನ ನೆರವನ್ನು ನೀಡ್ತೀವಿ, ಇಂತಹ ಶೂರಿಟಿ ಕೊಡ್ತೀವಿ. ಖಂಡಿತವಾಗಿ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ರಾಯರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಬೇಕು ಮೇ ತಿಂಗಳಲ್ಲಿ ಆದಷ್ಟು ಸಾಧ್ಯವಾದರೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದಲ್ಲಿ ಮಿಥುನ ರಾಶಿ ತೆಗೆದುಕೊಂಡಾಗ ನೋಡಿ, ಮಿಥುನ ರಾಶಿಗೆ ಗುರುಬಲದಿಂದ ಬಳಲ್ತಿರುವಂತಹ, ಗುರುಬಲ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿರುವಂಥ ಮಿಥುನ ರಾಶಿಗೆ ಒಂದು ರೀತಿಯಾದಂತಹ ವಾತಾವರಣಗಳು ಮೇ ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಮಿಥುನ ರಾಶಿಯವರಿಗೆ ಗುರುವಿನ ಬಲದ ಜೊತೆಯಲ್ಲಿ ಗುರು ಇಲ್ಲದ ಸಂದರ್ಭದಲ್ಲಿ, ಗುರುವಿನ ಯೋಗಫಲ ಇಲ್ಲದ ಸಂದರ್ಭಗಳಲ್ಲಿ ನಿಮಗೆ ಒಂದು ಸಣ್ಣ ಪೆಟ್ಟನ್ನು ಕೊಡುತ್ತೆ. ಯಾವುದು ಅಂತಂದರೆ ಶುಕ್ರಗ್ರಹನ ಪ್ರವೇಶವಾಗುತ್ತೆ. ಅಲ್ಲಿ ಗುರುವು ಮತ್ತು ಶುಕ್ರನೂ ಸಹ ವೈರತ್ವ ಉಳ್ಳಂತಹ ಗ್ರಹಗಳಾಗಿದ್ದು, ಎಲ್ಲಿ ಗುರು ಮತ್ತು ಶುಕ್ರ ಒಂದು ಮನೆಯಲ್ಲಿ ಇರ್ತಾರೋ ಆಗ ಒಂದು ರೀತಿಯಾದಂತಹ ಅವಘಡಗಳನ್ನು ಸೃಷ್ಟಿಯನ್ನು ಮಾಡ್ತಾರೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಹಿನ್ನಡೆಗಳನ್ನು ತಂದುಕೊಡ್ತಾರೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಘರ್ಷಣೆಗಳನ್ನು ತಂದುಕೊಡ್ತಾರೆ. ಹಣಕಾಸಿನ ಗೊಂದಲಗಳು ಜಾಸ್ತಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಾಲದ ಬಾಧೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳು, ಹೂಡಿಕೆಯಲ್ಲಿ ನಷ್ಟದ ವಾತಾವರಣ, ಒಂದೇ ಮಲ್ಲಿರುವಂತಹ ವಾತಾವರಣಗಳಲ್ಲಿ ತಂದುಕೊಡುತ್ತೆ. ಗುರು ಶುಕ್ರ ಗ್ರಹಗಳ ಪ್ರವೇಶದಿಂದ ಮಿಥುನ ರಾಶಿಯವರಿಗೆ ಒಂದು ರೀತಿಯಾದಂತಹ ನಷ್ಟದ ವಾತಾವರಣ. ನಾನು ಹೇಳುವಂಥದ್ದು ಮೇ ತಿಂಗಳಲ್ಲಿ ಆದಷ್ಟು ಸಹ ಯಾವುದು ಇನ್ವೆಸ್ಟ್ ಮಾಡುವಂಥದ್ದು ಉತ್ತಮವಾದಂಥ ಬೆಳವಣಿಗೆ ಅಲ್ಲ. ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯಾದಂತಹ ಸಮಾಧಾನಕರವಾದಂತಹ ನಿರೀಕ್ಷೆ ಮಟ್ಟ ಜಾಸ್ತಿ ಇಟ್ಕೊಂಡು ವ್ಯವಹಾರವನ್ನು ಮಾಡಿ. ನೀವು ಈಗ ಹಾಕಿದ್ದೀನಿ ಈಗಲೇ ನಮಗೆ ದುಡ್ಡು ಬರಬೇಕು ಅಂತಂದರೆ ಖಂಡಿತವಾಗಿ ಆ ವಾತಾವರಣಗಳು ನಿಮಗೆ ಮೇ ತಿಂಗಳಲ್ಲಿ ಸಿಗೋದಿಲ್ಲ. ಅದು ಜೂನ್ ತಿಂಗಳಲ್ಲಿ ಮಾತ್ರ ಬಹಳ ಅನುಕೂಲಗಳನ್ನು ಖಂಡಿತವಾಗಿ ನೋಡ್ತೀರಿ. ಯಾಕೆಂದರೆ ಗುರುವು ಬದಲಾವಣೆಗಳಾಗ್ತಾರೆ, ಶುಕ್ರನೂ ಬದಲಾವಣೆ ಆಗ್ತಾನೆ. ಆದ್ದರಿಂದ ಮೇ ತಿಂಗಳಂತೂ ಮಿಥುನ ರಾಶಿಗೆ ಒಂದು ರೀತಿಯಾದಂಥ ಆಘಾತವಾದಂಥ ವಾತಾವರಣ. ಬೇರೆ ಸಾಲದ ಬಾಧೆಗೆ ಸಿಕ್ಕಾಕೊಳ್ಳದೆ ಇನ್ನೊಬ್ಬರ ವಿಚಾರಕ್ಕೆ ಹಣಕಾಸಿನ ನೆರವನ್ನು ನೀಡ್ತೀವಿ, ಇನ್ನೊಬ್ಬರಿಗೆ ನಾವು ಒಂದು ರೀತಿಯಾದಂತಹ ಶೂರಿಟಿ ಕೊಡ್ತೀವಿ, ಇನ್ನೊಬ್ಬರಿಗೆ ನಾವು ಹೊಣೆಗಾರಿಕೆಯನ್ನು ಹೊರ್ತೀವಿ. ಈ ರೀತಿಯಾದಂತಹ ವಾತಾವರಣಗಳು ಏನಾದ್ರು ನೀವು ಅಂತಹ ವಾತಾವರಣಗಳಿಗೆ ನೀವೇನಾದ್ರು ಕೈ ಹಾಕಿದ್ರೆ ಖಂಡಿತವಾಗಿ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಒಂದು ರೀತಿಯಾದಂತಹ ಹಣಕಾಸಿನ ಬಾಧೆ ಮತ್ತು ಸಾಲದ ಬಾಧೆ, ಮತ್ತು ನೀವು ನೆರವನ್ನು ಮಾಡಿದಂತಹ, ನೀವು ಇನ್ನೊಬ್ಬರಿಗೆ ಸಹಯೋಗವನ್ನು ಮಾಡಿದಂತಹ ವ್ಯಕ್ತಿಗಳಿಂದಲೇ ತೊಂದರೆ ತಾಪತ್ರಗಳಿಗೆ ಗುರಿಯಾಗುವಂತಹ ವಾತಾವರಣಗಳಂತೂ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರು ಅನುಭವಿಸ್ತಾರೆ. ಜೊತೆಯಲ್ಲಿ ಭೂಮಿ ಕಲಹಗಳಾಗುವಂಥದ್ದು, ಕೀರ್ತಿ ಭಂಗವಾಗುವಂಥದ್ದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಬಿರುಕು ಬೀಳುವಂಥದ್ದು, ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗುವಂಥ ಸಾಧ್ಯತೆಗಳನ್ನು ಸಹ ಗುರುಶುಕ್ರದ ಮಿಲನದಿಂದ ಮತ್ತು ದ್ವಾದಶ ಸ್ಥಾನದಲ್ಲಿರುವಂತಹ ರವಿ ಮತ್ತು ಬುಧನಿಂದಲೂ ಸಹ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಧಿಪತಿಯಾದಂಥವನು ಇವರಿಗೆ ಬುಧ ಗ್ರಹ, ದೋಷದಲ್ಲಿರುವಂಥದ್ದು ಗುರು ಮತ್ತು ಶುಕ್ರ ಗ್ರಹ. ರಾಯರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಬೇಕು. ಮೇ ತಿಂಗಳಲ್ಲಿ ಆದಷ್ಟು ಸಾಧ್ಯವಾದರೆ ಒಂದು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಅದು ನಿಮಗೆ ಬಹಳವಾದಂತಹ ಬೆನಿಫಿಟ್ ನಿಮಗೆ ಸಿಗುತ್ತೆ. ಮತ್ತು ಆದಷ್ಟು ಸಹ ಹೊಸ ಪ್ರಯತ್ನವನ್ನು ಖಂಡಿತವಾಗಿ ಮಾಡೋದಕ್ಕೆ ಹೋಗಬಾರ್ದು. ಅಧಿಪತಿಯಾದಂಥವನು ಬುಧಗ್ರಹ. ನಾವು ಮಾಡಬೇಕಾಗಿರುವಂಥದ್ದು ಮಹಾವಿಷ್ಣುವಿನ ಉಪಾಸನೆ, ಸತ್ಯನಾರಾಯಣ ಪೂಜೆ. ಈ ಹುಣ್ಣಿಮೆ ಬರುತ್ತೆ, ಮೇ ತಿಂಗಳಲ್ಲಿ ಹುಣ್ಣಿಮೆ ಬರುವಂತಹ ಸಂದರ್ಭದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. ಮನೆಗಳಲ್ಲಾಗಲಿಲ್ಲ ಅಂದರೂ ಸಾಧ್ಯವಾದರೆ ದೇವಸ್ಥಾನಗಳಲ್ಲಿ ಆಗ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಹೆಸರು ಒಂದು ಸಂಕಲ್ಪ, ಒಂದು ಪೂಜೆಗಳನ್ನು ಮಾಡಿಸೋದ್ರಿಂದ ಮುಂದೆ ಆಗುವಂತಹ ಸ್ವಲ್ಪ ಅಪನಿಂದನೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಹಣಕಾಸಿನ ಗೊಂದಲಗಳಿಗೆ ಸಿಕ್ಕಾಕೊಳ್ಳೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮಹಾವಿಷ್ಣುವಿನ ಅನುಗ್ರಹ ಮುಖ್ಯವಾಗಿ ಬೇಕಾಗುತ್ತೆ. ಅದಕ್ಕೆ ಸತ್ಯನಾರಾಯಣ ಪೂಜೆ, ಅದಕ್ಕೆ ಭಾಗವಹಿಸಿ ಆರಾಧನೆಗಳನ್ನು ಮಾಡಿ, ಸಾಧ್ಯವಾದರೆ ನಿಮ್ಮ ಹೆಸರಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸಿ ಅಂತ ಮಿಥುನ ರಾಶಿಯವರಿಗೆ ಹೇಳ್ಬೋದು. ಆದರೆ ನಾನು ಈಗಲೇ ಹೇಳ್ತೇನೆ, ಜೂನ್ ತಿಂಗಳು ಇದಕ್ಕೇನು ವಿರುದ್ಧವಾದಂಥ ವಾತಾವರಣಗಳನ್ನಂತೂ ನೀವು ನೋಡ್ತೀರಿ. ಜೂನ್ ತಿಂಗಳು ಅತ್ಯಂತ ಲಾಭದಾಯಕವಾದಂಥ ವಾತಾವರಣಗಳು ಮಿಥುನ ರಾಶಿಗೆ ಖಂಡಿತವಾಗಿ ಸಿಗುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ನಿಮಗೆ ತಿಳಿಸ್ತೇನೆ. ನಮಸ್ಕಾರ.